ಹಿಂದೂ ದೇವರುಗಳನ್ನ ಗುತ್ತಿಗೆಗೆ ತಗೊಂಡಂತೆ ಆಡೋ ಬಿಜೆಪಿ ನಾಯಕರೇ, ಅಲ್ಲಿ ಸತ್ತಿರುವಂತಹ ನೂರಾರು ಹೆಣ್ಣು ಮಕ್ಕಳು ಅವ್ರು ಹಿಂದೂಗಳಲ್ವಾ? ನೀವೆಲ್ಲ ಮನುಷ್ಯರೇನ್ರಿ? ನೀವೆಲ್ಲ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರ ಪರವಾಗಿ ನಿಮ್ಮ ಯೋಗ್ಯತೆಗೆ ಧ್ವನಿ ಎತ್ತಕ್ಕಾಗಲಿಲ್ಲ. ಆರ್ ಅಶೋಕ್ ಅವರು ಹೇಳ್ತಾರೆ ಹಿಂದೂಗಳಿಗೆ ಅಪಮಾನ ಆಗ್ತಿದೆ ಅಂತ. ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ತರ್ತಿದ್ದಾರೆ. ನೀವೆಲ್ಲ ಯಾವ ಸೀಮೆಯ ಜನನಾಯಕರು ನೀವೆಲ್ಲ? ಹಾಗಾದ್ರೆ ನಿಮ್ಮ ಪ್ರಕಾರ ಏನು ಮಾಡಬೇಕಿತ್ತು ಸಿ ಟಿ ರವಿಯವರೇ? ಯಾರ್ರೀ ದೇವತಾ ಮನುಷ್ಯ? ಏನ್ರಿ ಅದೇನು ರಿಪಬ್ಲಿಕ್ ಆಫ್ ಧರ್ಮಸ್ಥಳನ ರೀ? ಸುಮ್ಮನೆ ನಾನು ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ಓಡಾಡೋದಲ್ಲ ರೀ. ನೀವೆಲ್ಲ ಹೊಟ್ಟೆಗೆ ಏನ್ರಿ ತಿಂತೀರಾ? ಏನು ತಿಂತೀರಾ ನೀವು ಹೊಟ್ಟೆಗೆ? ನೀವೇನು ಮಾತಾಡ್ತೀರಾ ಅನ್ನೋ ಜ್ಞಾನ ಆದರೂ ಇರುತ್ತಾ? ಜನಾರ್ದನ್ ರೆಡ್ಡಿ ಅವರೇ, ಸೂಟ್ ಕೇಸ್ ಕೊಟ್ಟು ರಾಜಕಾರಣಕ್ಕೆ ಬಂದವ್ರು ನೀವು. ಇದೆಲ್ಲ ಅವನ ಜೀವನನೇನ್ರಿ ನಿಮ್ದೆಲ್ಲ? ನಿಮ್ದೆಲ್ಲ ಜೀವನನ ನಿಮ್ದು? ಅವನಿಗೆ ಘನಘೋರ ಶಿಕ್ಷೆ ಆಗಬೇಕು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಿವಸಾಗರ್ ತೇಜಸ್ವಿ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಸರಣಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ತಂಡವನ್ನು ರಚನೆ ಮಾಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರಿಗೆ ಧರ್ಮಸ್ಥಳದ ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತಹ ಹೋರಾಟಗಾರರ ಪರವಾಗಿ ಹಾಗೂ ನ್ಯಾಯದ ನಿರೀಕ್ಷೆಯಲ್ಲಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಒಂದು ಮಾತು ಕೇಳಿರ್ತೀರಾ, ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮಗಳಿಗೆ ಇನ್ಯಾರ್ದೋ ಚಿಂತೆ ಆಗಿತ್ತಂತೆ. ಹಾಗೆ ಈ ನಮ್ಮ ಬಿಜೆಪಿ ನಾಯಕರ ಪರಿಸ್ಥಿತಿ ಆಗಿದೆ. ಒಬ್ಬ ವ್ಯಕ್ತಿ ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿ ತನ್ನ ಒಂದು ಹೇಳಿಕೆಯನ್ನು ದಾಖಲಿಸ್ತಾನೆ. ಆತನ ಕೈಯಲ್ಲಿ ನೂರಾರು ಹೆಣಗಳನ್ನು, ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಂತಹ ಹೆಣ್ಣು ಮಕ್ಕಳ ನೂರಾರು ಹೆಣಗಳನ್ನು ಧರ್ಮಸ್ಥಳದ ಸುತ್ತಮುತ್ತಲಿನ ಕಾಡಲ್ಲಿ ಹೂತಾಕ್ಸಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಆತ ದಾಖಲಿಸ್ತಾನೆ. ಈ ಒಂದು ಘಟನೆ ಯಾವ ರೀತಿಯ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ, ಜನರು ಭಯಭೀತರಾಗ್ತಾರೆ, ಜನರು ಆತಂಕಕ್ಕೊಳಗಾಗ್ತಾರೆ, ಜನ ಕನ್ಫ್ಯೂಷನ್ಗೆ ಬಿದ್ದುಬಿಡ್ತಾರೆ. ಇಷ್ಟು ದಿನ ತಾವು ನೋಡ್ಕೊಂಡು ಬಂದಿದ್ದಂತಹ ಧರ್ಮಸ್ಥಳ ನಿಜನ ಅಥವಾ ಈತ ಹೇಳ್ತಾ ಇರುವಂತಹ ಧರ್ಮಸ್ಥಳ ನಿಜನ ಅನ್ನುವಂತಹ ಒಂದು ಗೊಂದಲಕ್ಕೆ ಬೀಳ್ತಾರೆ ಜನ. ಇಂತಹ ಒಂದು ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆದಾಗ ಒಂದು ಜನಪರವಾಗಿರುವಂತಹ ಜವಾಬ್ದಾರಿಯುತ ಸರ್ಕಾರ ಏನನ್ನ ಮಾಡಬೇಕೋ ಅದನ್ನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ವಿಚಾರದ ಗಂಭೀರತೆಯನ್ನ ಅರಿತಂತಹ ಕಾಂಗ್ರೆಸ್ ಸರ್ಕಾರ ದಕ್ಷ ಮತ್ತು ಪ್ರಾಮಾಣಿಕ ತನಿಖಾಧಿಕಾರಿಗಳನ್ನ ಒಳಗೊಂಡಿರುವಂತಹ ಒಂದು SIT ತಂಡನ ರಚನೆ ಮಾಡುತ್ತೆ. ಈ ರೀತಿಯಾದ ವಿಚಾರಗಳಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಪ್ರಮುಖವಾಗಿರುತ್ತೆ. ಯಾಕಂತ ಹೇಳಿದ್ರೆ, ಅಲ್ಲಿ ಏನು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯೋ ಇದರ ಸತ್ಯಾಸತ್ಯತೆ ಜನರಿಗೆ ತಿಳಿಬೇಕು. ಹಾಗೂ ಅಲ್ಲಿ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗಬೇಕು. ಯಾಕಂತ ಹೇಳಿದ್ರೆ, ಮೊದಲನೆಯದಾಗಿ ಅಲ್ಲಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಎರಡನೇದು, ಅಲ್ಲಿ ಯಾರು ಹೇಯ ಕೃತ್ಯವನ್ನ ಎಸಗಿರ್ತಾರೋ, ನಿಜವಾದ ಅಪರಾಧಿ ಯಾರಿದ್ದಾನೋ ಅವನಿಗೆ ಶಿಕ್ಷೆ ಆಗಬೇಕು. ಮೂರನೇದು, ಏನು ಜನರಿಗೆ ಈಗೊಂದು ಗೊಂದಲ ಸೃಷ್ಟಿಯಾಗಿದೆಯೋ, ಧರ್ಮಸ್ಥಳದಲ್ಲಿ ಈ ಥರ ನಡೆಯುತ್ತಂತೆ, ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾ ಬೇಡವಾ, ಅಲ್ಲಿಗೆ ಹೋದ್ರೆ ವಾಪಸ್ ಬರ್ತೀವಾ ಇಲ್ವಾ ಅನ್ನುವಂಥ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಜನರಿಗೆ ಆ ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿ ಬೇಕು. ಅವರಿಗೆ ಅಲ್ಲಿ ವಾಸ್ತವದಲ್ಲಿ ಅಲ್ಲಿ ನಡೆದಿದ್ದೇನು, ಏನು ನಡೀತಾ ಇದೆ, ನಿಜಾಂಶ ಸತ್ಯಾಂಶ ಏನು ಜನರಿಗೆ ತಿಳಿಬೇಕು. ನಾಲ್ಕನೇದು, ಧರ್ಮಸ್ಥಳ ಅನ್ನೋದು ಅದು ಕೇವಲ ಒಂದು ಊರಲ್ಲ. ಧರ್ಮಸ್ಥಳ ಅನ್ನೋದು ಜನರ ನಂಬಿಕೆ, ಧರ್ಮಸ್ಥಳ ಅನ್ನೋದು ಜನರ ಭಕ್ತಿ. ಹಾಗಾಗಿ ಇಂತಹ ಒಂದು ಕ್ಷೇತ್ರಕ್ಕೆ ಒಂದು ಕಳಂಕ ಹತ್ಕೊಂಡಿದೆ. ಸೊ ಈ ಕಳಂಕ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರಬೇಕು. ಅಲ್ಲಿ ನಡೆದಿದ್ದೇನು ಅನ್ನೋದು ಜನರಿಗೆ ಗೊತ್ತಾಗಬೇಕು. ಆ ಕಳಂಕ ಹೋಗಬೇಕು. ಇದನ್ನ ಹಾಗೆ ಬಿಟ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಬೇರೆ ರೀತಿಯಾದಂತಹ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ. ಮತ್ತೆ ಆ ಕ್ಷೇತ್ರಕ್ಕೆ ಅಂಟಿರುವಂತಹ ಕಳಂಕ ಹೋಗಲ್ಲ, ಅದು ಹಾಗೆ ಉಳ್ಕೊಬಿಡುತ್ತೆ. ಸೊ ಇದನ್ನ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ಬಯಲಿಗೆಳೆದಾಗ ಮಾತ್ರ ಅದಕ್ಕೆ ಅಂಟಿರುವಂತಹ ಕಳಂಕ ಹೋಗುತ್ತೆ. ಹಾಗಾಗಿ ಸರ್ಕಾರ ಏನು ಒಂದು ಈ ಹೆಜ್ಜೆ ಇಟ್ಟಿದೆಯೋ ಅದು ನಿಜವಾಗ್ಲೂ ತುಂಬಾನೇ ಒಂದು ಒಳ್ಳೆ ಹೆಜ್ಜೆ ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಈ ಬಿಜೆಪಿ ನಾಯಕರು ಹಿಂದೂ ದೇವರುಗಳನ್ನ ಗುತ್ತಿಗೆಗೆ ತಗೊಂಡಂತೆ ಆಡೋ ಈ ಬಿಜೆಪಿ ನಾಯಕರು ಎಲ್ಲೋ ಒಂದು ಹೆಣ ಬಿದ್ದರೆ, ಆ ಹೆಣ ಯಾವುದೇ ಕಾರಣಕ್ಕೆ ಬಿದ್ದಿರಲಿ, ಯಾರದೇ ಆಗಿರಲಿ, ಅದು ಎಲ್ಲೇ ಬಿದ್ದಿರಲಿ, ಬಿದ್ನೋ ಅಂತ ಅಲ್ಲಿ ಓಡೋಗಿ ಎದೆ ಹೊಡ್ಕೊಂಡು ಬಾಯಿ ಬಡ್ಕೊಂಡು ತಲೆ ಚಚ್ಕೊಂಡು ಕಿರ್ಚಾಡೋ ನಮ್ಮ ಬಿಜೆಪಿ ನಾಯಕರು ಈ ಒಂದು ಪ್ರಕರಣ ಏನಿದೆ ಇದರ ವಿಚಾರವಾಗಿ ತುಟಿ ಬಿಚ್ಚಲಿಲ್ಲ, ಪಿಟಿಕ್ ಅನ್ನಲಿಲ್ಲ. ಯಾಕ್ರಿ ಬಿಜೆಪಿ ನಾಯಕರೇ, ಅಲ್ಲಿ ಸತ್ತಿರುವಂತಹ ನೂರಾರು ಹೆಣ್ಣು ಮಕ್ಕಳು ಅವ್ರು ಹಿಂದೂಗಳಲ್ವಾ? ಒಂದು ಹಿಂದೂ ದೇವಸ್ಥಾನ, ಆ ಹಿಂದೂ ದೇವಸ್ಥಾನ ದರ್ಶನಕ್ಕೆ ಹೋಗಿರೋರು ಹಿಂದೂ ಹೆಣ್ಣು ಮಕ್ಕಳೇ. ಅವ್ರಗಳ ಅತ್ಯಾಚಾರ ಆಗಿದೆ, ಅವ್ರಗಳ ಕೊಲೆ ನಡೆದಿದೆ. ಆದರೂ ನೀವುಗಳು ಯಾರು ಆ ಅನ್ಯಾಯ ಆದವರ ಪರವಾಗಿ ಒಬ್ಬರು ಕೂಡ ಧ್ವನಿ ಎತ್ತಲಿಲ್ಲಲ್ರಿ. ನಿಮಗೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಅನುಭವಿಸೋಕ್ಕೆ ಹಿಂದೂಗಳು ಓಟ್ ಬೇಕು. ಅದೇ ಹಿಂದೂಗಳಿಗೆ ಅನ್ಯಾಯ ಆದರೆ
ಅವರ ಕೊಲೆ ಆದರೆ, ಅವ್ರಿಗೆ ಅತ್ಯಾಚಾರ ಆದರೆ ಧ್ವನಿ ಎತ್ತಕ್ಕೆ ನಿಮ್ಗೆ ಗಂಟ್ಲಿಲ್ವಾ? ನೀವೆಲ್ಲ ಮನುಷ್ಯರೇನ್ರಿ? ನೀವೆಲ್ಲ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರ ಪರವಾಗಿ ನಿಮ್ಮ ಯೋಗ್ಯತೆಗೆ ಧ್ವನಿ ಎತ್ತಕ್ಕಾಗ್ಲಿಲ್ಲ. ಈಗ ಬಂದ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದೀರಾ. ಅಲ್ಲಿ ಏನು ನಡೆದಿದೆ ಆ ಒಂದು ಘಟನೆಯ ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ರೆ, ಆ ತನಿಖೆ ಮಾಡೋ ವಿಚಾರವಾಗಿ ಅಪಸ್ವರ ಎತ್ತೀರಾ. ನೋಡಿ ಸ್ನೇಹಿತರೆ, ಇವ್ರಗಳ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ ಆರ್ ಅಶೋಕ್ ಅವರು ಹೇಳ್ತಾರೆ, ಹಿಂದೂಗಳಿಗೆ ಅಪಮಾನ ಆಗ್ತಿದೆ ಅಂತ. ಅಶೋಕ್ ಸಾಹೇಬ್ರೆ, ಅಲ್ಲಿ 100 ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಯ್ತಲ್ವಾ, ಅವಾಗ ಹಿಂದೂಗಳಿಗೆ ಅವಮಾನ ಆಗಲಿಲ್ಲ. ಅಲ್ಲಿ 100 ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದಾರಲ್ವಾ, ಅವಾಗ ಹಿಂದೂಗಳಿಗೆ ಅವಮಾನ ಆಗ್ಲಿಲ್ವಾ? ಅಲ್ಲಿ 100 ಹೆಣಗಳನ್ನ ಹೂತಾಕಿದ್ದಾರೆ. ಯಾವ ರೀತಿಲಿ? ಮನೆಯಲ್ಲಿ ಒಂದು ನಾಯಿ ಬೆಕ್ಕು ಸತ್ರು ತಗೊಂಡೋಗಿ ಒಂದು ಗುಂಡಿ ತೆಗೆದು ಅಂತ್ಯ ಸಂಸ್ಕಾರ ರೀತಿ ಮಾಡಿ ಬರ್ತಾರೆ. ಆದ್ರೆ ಇವ್ರುಗಳು ಪ್ರಾಣಿಗಳಕ್ಕಿಂತ ಕಡೆಯಾಗಿ ಆ ಹೆಣನ ತಗೊಂಡೋಗಿ ಕಾಡಲ್ಲಿ ಯಾವುದೇ ವಿಧಿವಿಧಾನಗಳಿಲ್ದನೆ ಕಾಡೊಳಗಡೆ ಹೂತಾಕ್ ಬಂದಿದ್ದಾರೆ ಅಂದ್ರೆ ಅದು ಹಿಂದೂಗಳಿಗೆ ಮಾಡಿರೋ ಅವಮಾನ ಅಲ್ವಾ? ಅದೇ ಅವ್ರಿಗೆ ನ್ಯಾಯ ಕೊಡ್ಸಕ್ ಹೋಗ್ತಾರಲ್ಲ, ಅದು ಹಿಂದೂಗಳಿಗೆ ಮಾಡಿದ ಅವಮಾನ ಅಲ್ವಾ ನಿಮ್ಗಳ ಪ್ರಕಾರ? ಏನು ಅಲ್ಲಿ ನೊಂದವರಿಗೆ ನ್ಯಾಯ ಕೊಡ್ಸಕ್ ಹೋದ್ರೆ ಅದು ಹಿಂದೂಗಳಿಗೆ ಅವಮಾನ. ತನ್ನ ಮಗಳು ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ಗೆ ಹೊಡೆದು ಚಿತ್ರಹಿಂಸೆ ಕೊಟ್ಟು ಅಲ್ಲಿಂದ ಕಳಿಸಿದಾರಲ್ಲ, ಅದು ಹಿಂದೂಗಳಿಗೆ ಮಾಡಿದ ಅವಮಾನ ಅಲ್ಲ. ಅದೇ ಉತ್ತರ ಕರ್ನಾಟಕ ಭಾಗದ ಒಬ್ಬ ಪಾಪ ವೃದ್ಧ, ಆತನ ಮಗ ಸತ್ತೋಗಿದ್ದಾನೆ, 1 ತಿಂಗಳಾದ್ರೂ ಅವನಿಗೆ ವಿಚಾರ ಗೊತ್ತಿಲ್ಲ, ಆತನ ಹೆಣ ಎಲ್ಲಿದೆ ಕೊಡಿ, ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಬೇಡ್ಕೊಂಡ್ರೆ ಅವನನ್ನ ಲಾಕಪ್ ಒಳಗಡೆ ಹಾಕಿ ಒದ್ದು 1 ದಿನ ಇಡೀ ಲಾಕಪ್ ಅಲ್ಲಿ ಚಿತ್ರಹಿಂಸೆ ಕೊಟ್ಟು ಅವ್ನ ಕೈಲಿ ದುಡ್ಡು ವಾಚು ಎಲ್ಲ ಕಿತ್ಕೊಂಡು ಕಳಿಸಿದ್ರಲ್ಲ, ಅವಾಗ ಹಿಂದೂಗಳಿಗೆ ಅವಮಾನ ಆಗಲಿಲ್ಲ. ಸೌಜನ್ಯನ ರೇಪ್ ಮಾಡಿ ಕೊಲೆ ಮಾಡಿ ರಸ್ತೆ ಬದಿ ಎಸ್ತೋದ್ರಲ್ವಾ, ಅವಾಗ ಹಿಂದೂಗಳಿಗೆ ಅವಮಾನ ಆಗಲಿಲ್ಲ. ಅದೇ ಅಲ್ಲಿ ನಡೆದಂತಹ ಘಟನೆಗಳು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಗಳಿಗೆಲ್ಲ ನ್ಯಾಯ ಕೊಡ್ಸಕ್ಕೆ ಒಂದು ತನಿಖಾ ತಂಡನ ರಚನೆ ಮಾಡಿ ತನಿಖೆ ಮಾಡಿದ್ರೆ ಅವಾಗ ಹಿಂದೂಗಳಿಗೆ ಅವಮಾನ ಆಗ್ಬಿಡುತ್ತೆ. ಇನ್ನ ನಮ್ಮ ಅಶ್ವಥ್ ನಾರಾಯಣ್ ಅವರು ಹೇಳ್ತಾರೆ, ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ತರ್ತಿದ್ದಾರೆ. ರೀ ಅಶ್ವಥ್ ನಾರಾಯಣ್ ಅವರೇ, ಅಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ನಡೆದು ಅಲ್ಲಿ ದೌರ್ಜನ್ಯಗಳು ನಡೀತಾ ಇತ್ತಲ್ಲ, ಆವಾಗ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಆಗ್ಲಿಲ್ವಾ? ಅದು ಮಾಡಿದ್ ಸರಿನಾ ಹಂಗಾದ್ರೆ? ಈಗ ಒಬ್ಬೊಬ್ಬರಾಗೆ ಅವ್ರಿಗೆ ನಡೆದಂಥ ಅನ್ಯಾಯಗಳನ್ನ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಾ ಇದಾರಲ್ಲ, ಆವಾಗ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಆಗ್ಲಿಲ್ವೇನ್ರಿ? ನೀವೆಲ್ಲ ಯಾವ ಸೀಮೆಯ ಜನನಾಯಕರ್ರಿ ನೀವೆಲ್ಲ? ಆಮೇಲೆ ಇಲ್ಲಿ ನಮ್ಮ CT ರವಿಯವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತೆ. ರೀ ಸ್ವಾಮಿ, ನಿಮ್ಮ ಹೇಳಿಕೆಗಳೆಲ್ಲ ಹಿಂಗೆ, ಯಾವುದು ತಲೆ ಬುಡ ಏನೂ ಇರಲ್ಲ, ಒಟ್ಟಿನಲ್ಲಿ ಒಂದು ಹೇಳಿಕೆ ಕೊಡಬೇಕು, ಕೊಡ್ತೀರಾ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರನ? ಅಲ್ಲಿ ಅನ್ಯಾಯ ನಡೆದವರಿಗೆ ನ್ಯಾಯ ದೊರಕಿಸ್ಕೊಡೋ ಸಲುವಾಗಿ ಒಂದು ಹಿಟ್ಟಂತ ಹೆಜ್ಜೆ ನಿಮಗೆ ಷಡ್ಯಂತ್ರ. ಹಾಗಾದ್ರೆ ನಿಮ್ಮ ಪ್ರಕಾರ ಏನು ಮಾಡಬೇಕಿತ್ತು CT ರವಿಯವರೇ? SIT ರಚನೆ ಮಾಡ್ದಾನೆ ಇನ್ನ ಏನನ್ನ ಮಾಡಬೇಕಿತ್ತು ನೀವು ಹೇಳಿ ನೋಡೋಣ. ದೇವತಾ ಮನುಷ್ಯನ ಮೇಲೆ ಕುತಂತ್ರ ಅಂತೆ. ಯಾರ್ರೀ ದೇವತಾ ಮನುಷ್ಯ? CT ರವಿಯವರೇ, ಯಾರು ದೇವತಾ ಮನುಷ್ಯ? ಯಾರು ರೀ? ನೀವುಗಳೆಲ್ಲ ಸೇರ್ಕೊಂಡು ಈ ಮನುಷ್ಯರನ್ನ ದೇವ್ರ ಮಾಡಿ ಕೂರಿಸ್ತೀರಾ, ಅವರು ಅವಾಂತರ ಮಾಡೋಗ್ತಾರಲ್ಲ. ಈ ದೈವ ಮಾನವರನ್ನ ನೀವು ಯಾರು ಹುಟ್ಟಾಕ್ತಿರಲ್ಲ, ಅವ್ರುಗಳಿಂದನೇ ಇವತ್ತು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇರೋದು. ಎಂಥದ್ದು ದೇವತಾ ಮನುಷ್ಯ? ಯಾರು ದೇವತಾ ಮನುಷ್ಯ? ಅಲ್ಲಿ ಧರ್ಮಸ್ಥಳ ಏನಿದೆ, ಆ ಧರ್ಮಸ್ಥಳ ಭಾರತದೊಳಗಿರತ್ತಾನೆ? ಈ ದೇಶದ ಸಂವಿಧಾನ ಧರ್ಮಸ್ಥಳಕ್ಕೆ ಅಪ್ಲೈ ಆಗಲ್ವಾ? ಈ ದೇಶದ ಈ ನೆಲದ ಕಾನೂನು ಧರ್ಮಸ್ಥಳದಲ್ಲಿ ಅಪ್ಲೈ ಆಗಲ್ವಾ? ನಿಮ್ಮ ದೇವತಾ ಮನುಷ್ಯಂಗೆ ಸಪರೇಟ್ ಸಂವಿಧಾನ, ಸಪರೇಟ್ ಕಾನೂನು ಇದೆಯಲ್ರಿ? ಯಾರು ಧರ್ಮಸ್ಥಳದಲ್ಲಿ ನಡೆದಂಥ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸಬಾರ್ದು, ಯಾರೂ ಕೂಡ ಅಲ್ಲಿನ ಘಟನೆಗಳ ಬಗ್ಗೆ ಮಾತಾಡಬಾರ್ದು, ಯಾರೂ ಆ ವಿಚಾರಗಳ ವಿಡಿಯೋಗಳನ್ನ ಪ್ರಸಾರ ಮಾಡಬಾರ್ದು. ಮಾಡಿದ ತಕ್ಷಣ ಅವ್ರ ಮೇಲೆ ನೋಟಿಸ್ ಬಂದ್ಬಿಡುತ್ತೆ. ಕೋರ್ಟ್ ಮೂಲಕ ಆರ್ಡರ್ ಮಾಡಿಸ್ತಾರೆ, ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ, ಚಾನಲ್ಗಳನ್ನ ಡಿಲೀಟ್ ಮಾಡಿಸ್ತಾರೆ. ಏನ್ರಿ ಅದೇನು ರಿಪಬ್ಲಿಕ್ ಆಫ್ ಧರ್ಮಸ್ಥಳನ? ರಿಪಬ್ಲಿಕ್ ಆಫ್ ಧರ್ಮಸ್ಥಳನೇನ್ರಿ CT ರವಿಯವರೇ? ನಮ್ಮ ದೇಶದ ಕಾನೂನು ಯಾಕೆ ಅಪ್ಲೈ ಆಗಲ್ಲ ಅಲ್ಲಿ? ಅದು ಈ ಭಾರತದೊಳಗಿದೆ ಅಂದಮೇಲೆ ಅಪ್ಲೈ ಆಗ್ಬೇಕು ತಾನೆ. ನಿಮ್ಮ ದೇವತಾ ಮನುಷ್ಯನ್ ಸ್ಪೆಷಲ್ ಏನ್ರಿ? ಕಾನೂನ್ಗಿಂತ ಮೇಲ ನಿಮ್ಮ ದೇವತಾ ಮನುಷ್ಯ? ನೀವೆಲ್ಲ ಏನ್ರಿ ನೀವು ಜನನಾಯಕರು ಅನ್ಸ್ಕೊಂಡಿದ್ದೀರಲ್ಲ? ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳ್ತಾರೆ ನಮ್ಮ CT ರವಿಯವರಲ್ಲಿ. ಟಾರ್ಗೆಟ್ ಧರ್ಮಸ್ಥಳ ಅಲ್ಲ ಸ್ವಾಮಿ, ಅಲ್ಲಿ ಟಾರ್ಗೆಟ್ ಆಗಿದ್ದು ಹಿಂದೂ ಹೆಣ್ಮಕ್ಳು, ಟಾರ್ಗೆಟ್ ಆಗಿದ್ದು ಅಮಾಯಕ ಹಿಂದೂಗಳು, ಟಾರ್ಗೆಟ್ ಧರ್ಮಸ್ಥಳ ಅಲ್ಲ ಆಗಿದ್ದು. ಇನ್ನು ನಮ್ಮ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಸಾಹೇಬ್ರು ಧರ್ಮಸ್ಥಳ ಮುಟ್ಟಿದ್ರೆ
ಖಲಾಸ್. ಯಾರ್ರೀ ಖಲಾಸು? ಯಾರು ಖಲಾಸ್? ಧರ್ಮಸ್ಥಳ ಮುಟ್ಟಿದ್ರೆ ಏನ್ ಖಲಾಸು? ಹಾ ರೀ, ಸುಮ್ಮನೆ ನಾನು ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ಓಡಾಡೋದಲ್ಲ. ಇಷ್ಟೆಲ್ಲ ಅನ್ಯಾಯ ನಡೆದಿದೆಯಲ್ವಾ? ಹುಲಿ ಬಾಲ ಮುದ್ರಕೊಂಡು ಯಾಕೆ ಕೂತಿದೆ? ಎದ್ದು ಮಾತಾಡ್ಬೇಕಲ್ಲೇನ್ರಿ? ಹಿಂದೂ ಹುಲಿ ಮಾತಾಡಿದ್ರ ನೀವು ಈ ಅನ್ಯಾಯದ ವಿರುದ್ಧ? ಈಗ ಬಂದ್ಬಿಟ್ಟಿದ್ರಲ್ಲ, ಧರ್ಮಸ್ಥಳ ಮುಟ್ಟಿದ್ರೆ ಖಲಾಸ್ ಅಂತ. ಸುಮ್ಮನೆ ಮೈಕ್ ಸಿಕ್ಕಿದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಯತ್ನಾಳವ್ರೆ. ಈ ರೀತಿಯಾದ ವಿಚಾರಗಳಿಗೆ ಜನರಿಗೆ ಸ್ಪಂದಿಸಬೇಕು. ಬರೀ ಧರ್ಮದ ರಾಜಕಾರಣ ಮಾಡ್ಕೊಂಡು ಓಡಾಡೋದಲ್ಲ. ಇವತ್ತು ಅನ್ಯಾಯ ಆಗಿದೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ನೀವು ನಾಯಕರಾದವರು. ಇನ್ನೂ ಮುಂದುವರೆದಂತೆ ನಮ್ಮ ಶುದ್ಧ ಹಸ್ತ ಸಜ್ಜನ ರಾಜಕಾರಣಿ, ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ, ತುಂಬ ಒಳ್ಳೆ ಗುಣಗಳು, ತುಂಬ ಒಳ್ಳೆ ವ್ಯಕ್ತಿತ್ವ, ಮತ್ತು ತುಂಬ ಸರಳ ರಾಜಕಾರಣಿ ಅಂತಲೇ ಹೆಸರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು. ಇವ್ರ ಹೇಳಿಕೆ ನೀವು ನೋಡಬೇಕು. ಇವರು ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದೆ. ಕೊಟ್ಟಾಯ್ತು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಠಕ್ಕನಾಗಿ ಹಾಕೋದು. ರೀ ಜನಾರ್ದನ್ ರೆಡ್ಡಿ ಅವರೇ, ಅಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆ ಆಗಿರೋದು ಹಿಂದೂ ಹೆಣ್ಮಕ್ಳು ಕಣ್ರಿ. ಅಲ್ಲಿ ಏನು ಆ ಮಟ್ಟದಲ್ಲಿ ದೌರ್ಜನ್ಯಕ್ಕೊಳಗಾಗಿರುವಂಥವ್ರು ಹಿಂದೂ ಹೆಣ್ಮಕ್ಳು. ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ. ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿರೋದು ಒಂದು ನ್ಯಾಯಪರವಾದ ನಡೆ. ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡುವಂತಹ ಕೆಲಸ. ಅಲ್ಲಿಗೆ ತಗೊಬಂದು ಹಿಂದೂ ವಿರೋಧಿ ನೀತಿ ಅಂತಿರಲ್ರಿ, ಅದರಲ್ಲಿ ಏನು SIT ರಚನೆನೇ ತೀವ್ರವಾಗಿ ಖಂಡಿಸ್ತಾರಂತೆ. ಇನ್ಯಾರನ್ನ ಬಿಡ್ಬೇಕ್ರಿ ತನಿಖೆ ಮಾಡಕ್ಕೆ? ನಿಮ್ಮ ಪಟಾಲಂಗಳನ್ನ ಬಿಡ್ಬೇಕಾ ತನಿಖೆ ಮಾಡಿ ಅಂತ? ಅದರಲ್ಲೂ ಈ ಮನುಷ್ಯ ಅಂತೂ ಅಪ್ಪ ಏನ್ರಿ ಜನಾರ್ದನ್ ರೆಡ್ಡಿ ಅವರೇ ಮುಂದುವರೆದು ಒಂದು ಸಮುದಾಯದ ಓಲೈಕೆಗಾಗಿ ಈ ರೀತಿ ಮಾಡಿದ್ದಾರೆ. ಇಲ್ಲಿಗೂ ಜಾತಿ ಧರ್ಮನ ಎಳ್ಕೊಂಬಂದ್ರಲ್ರಿ. ಹಿಂದೂ ಮುಸ್ಲಿಂ ಅಂತ ಇಲ್ಲಿಗೂ ಎಳ್ಕೊಂಬರ್ತೀರಲ್ರಿ ರೀ. ನೀವೆಲ್ಲ ಹೊಟ್ಟೆಗೆ ಏನ್ರಿ ತಿಂತೀರಾ? ಏನ್ ತಿಂತೀರಾ ನೀವು ಹೊಟ್ಟೆಗೆ? ಇಲ್ಲಿ ಎಲ್ರಿ ಬರುತ್ತೆ ಸಮುದಾಯ? ಬೇರೆ ಸಮುದಾಯ ಯಾಕ್ರಿ ಬರುತ್ತೆ? ದೇವಸ್ಥಾನ ಹಿಂದೂಗಳದು, ಅಲ್ಲಿ ಹೋಗಂತ ಭಕ್ತಾದಿಗಳು ಹಿಂದೂಗಳು. ಇಲ್ಲಿ ಹೆಂಗ್ರಿ ಬಂದ್ರು ಬೇರೆ ಸಮುದಾಯದವರು? ಸುಮ್ಮನೆ ಒಟ್ಟಿನಲ್ಲಿ ಹಿಂದೂ ಮುಸ್ಲಿಂ ತಗೊಬಂದ್ಬಿಡ್ಬೇಕು. ಅಲ್ಲ ಕಣ್ರಿ, ನಿಮ್ಮ ಮಾತುಗಳಿಗೆ ತಲೆ ಬುಡ ಯಾವುದು ಇರಲ್ಲ. ಏನ್ ಮಾತಾಡ್ತೀರಾ? ನೀವೇನ್ ಮಾತಾಡ್ತೀರಾ ಅನ್ನೋ ಜ್ಞಾನ ಆದ್ರೂ ಇರುತ್ತಾ ಜನಾರ್ದನ್ ರೆಡ್ಡಿ ಅವರೇ? ನೀವು ಹೋರಾಟಗಳನ್ನ ಮಾಡ್ಕೊಂಡು ಜನರ ಮಧ್ಯದಿಂದ ಬಂದು ಜನನಾಯಕ ಆಗಿದ್ರೆ ನಿಮಗೆ ಗೊತ್ತಾಗೋದು. ನೀವೇನು ಹೇಳಿ? ಕರ್ನಾಟಕದ ಮಣ್ಣನ್ನ ಬಗದು 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 ತಗೊಂಡೋಗಿ ಹೊರದೇಶಕ್ಕೆ ಮಾರಿ ಕೊಳ್ಳೆ ಹೊಡೆದು ಕರ್ನಾಟಕದ ದುಡ್ಡನ್ನ ಲೂಟಿ ಹೊಡೆದು, ಆ ಲೂಟಿ ಹೊಡೆದಿರೋ ದುಡ್ಡಲ್ಲಿ ಸೂಟ್ ಕೇಸ್ ಕೊಟ್ಟು ರಾಜಕಾರಣಕ್ಕೆ ಬಂದವ್ರು ನೀವು. ನಿಮಗೆಲ್ಲಿ ಗೊತ್ತಾಗುತ್ತೆ ಹೋರಾಟ ಅಂದ್ರೇನು, ಜನರ ಕಷ್ಟ ಅಂದ್ರೇನು ಅಂತ? ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮೈಕು ಮುಂದೆ ಇಡಿದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನಿಮ್ದೆಲ್ಲ ಒಂದು ಜೀವನನೇನ್ರಿ ನಿಮ್ದೆಲ್ಲ? ನಿಮ್ದೆಲ್ಲ ಜೀವನನ ನಿಮ್ದು? 100 ಜನ ಸತ್ತೋಗಿದ್ದಾರೆ, ಬಂದ್ಕೊಬಿಟ್ಟು ಇಲ್ಲಿ ಜಾತಿ ಧರ್ಮ ಅಂತ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಮಾಡಕ್ ಬರ್ತೀರಾ ಧರ್ಮಸ್ಥಳದ ವಿಚಾರದಲ್ಲಿ? ಇವತ್ತು ಇಡೀ ಕರ್ನಾಟಕದಾದ್ಯಂತ ಧ್ವನಿ ಎತ್ತಿರೋದು ಯಾವುದೋ ಒಂದು ಪಕ್ಷದ ಅಥವಾ ಯಾರೋ ಒಬ್ರು ಒಂದು ಸಮುದಾಯದ ಜನಗಳಲ್ಲ. ಇಡೀ ಕರ್ನಾಟಕ ಇವತ್ತು ಧ್ವನಿ ಎತ್ತಿದೆ. ಅಲ್ಲಿ ಯಾರಿಗೆ ಅನ್ಯಾಯ ನಡೆದಿದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ. ಅದರಲ್ಲಿ ಎಲ್ಲಾ ಪಕ್ಷದವರಿದ್ದಾರೆ, ಎಲ್ಲಾ ಸಂಘಟನೆಯವರಿದ್ದಾರೆ, ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿದ್ದಾರೆ. ಜಾತಿ ಧರ್ಮ ತಗೊಂಡ್ ಬರ್ತೀರಾ ಮಧ್ಯದಲ್ಲಿ? ಸ್ನೇಹಿತರೆ, ಒಂದು ವಿಚಾರನ ನಾವು ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಈ ಬಿಜೆಪಿಯ ಕೆಲವೊಂದಷ್ಟು ಜನ ಬಂದು ಈ ವಿಚಾರದಲ್ಲಿ ರಾಜಕೀಯ ಮಾಡಕ್ ಹೊರಟಿದಾರೋ, ಇವ್ರುಗಳ ಮನಸ್ಥಿತಿ ಯಾವತ್ತೂ ಕೂಡ ಇವ್ರದ್ದು ಬದಲಾಗಲ್ಲ. ಯಾಕಂತ ಹೇಳಿದ್ರೆ, ಕಂಡವ್ರ ಮನೆ ಹತ್ತಿ ಉರಿತಾ ಇದ್ರೆ ಅದರಲ್ಲಿ ಚಳಿ ಕಾಯಿಸ್ಕೊಳ್ಳೋ ಮನೋಭಾವನೆಯವರು ಇವರಿಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ಇವ್ರು ಯಾವತ್ತೂ ಬದಲಾಗಲ್ಲ. ಬಟ್ ನಾವುಗಳು ಜನಸಾಮಾನ್ಯರು ಇದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ 100 ಜನಗಳಿಗೆ ಅನ್ಯಾಯ ಆಗಿದೆ. ಅವ್ರುಗಳು ಪಾಪ ನ್ಯಾಯಕ್ಕೋಸ್ಕರ ಹಂಗ್ಲಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಎಂಥವ್ರಿಗೂ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ವಿಚಾರದಲ್ಲಿ ಜಾತಿ ಧರ್ಮ ರಾಜಕೀಯ ಪಕ್ಷ ಇವನ್ನ ಯಾವುದನ್ನು ಮಧ್ಯಕ್ಕೆ ತರಕ್ಕೆ ಹೋಗಬಾರ್ದು. ಇಲ್ಲಿ ಏನಿದ್ರು ಅಲ್ಲಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಸಿಗಬೇಕು. ಯಾರು ಆ ಕೃತ್ಯನ ಮಾಡಿದನೋ ಅವನಿಗೆ ಘನಘೋರ ಶಿಕ್ಷೆ ಆಗಬೇಕು. ಕ್ಷೇತ್ರಕ್ಕೆ ಅಂಟಿರುವಂತಹ ಒಂದು ಕಳಂಕ ಹೋಗಬೇಕು ಅಂತ ನಾನು ಹೇಳ್ತಾ ಈ ಮಾತಿಗೆ ವಿರಾಮನ ಕೊಡ್ತೀನಿ. ಜೈ ಸಂವಿಧಾನ್, ಒಂದೇ ಮಾತರಂ, ಭಾರತ್ ಮಾತಾ.